ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೊನೆ ತರಗತಿಯಲ್ಲಿ ನಾವು ನೋಡಿದಾಗ ಸೃಜನಶೀಲ ವ್ಯಕ್ತಿಯ ಲಕ್ಷಣಗಳು ನೋಡಿದ್ವಿ. ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತೊಂದು ಟಾಪಿಕ್ ನಾವು ಎರಡನೇ ಒಂದು ಘಟಕದಲ್ಲಿ ನೋಡ್ತಾ ಇದ್ದೀವಿ. 2.4.3 ಸೃಜನಶೀಲತೆ ಪೋಷಿಸುವ ಕ್ರಮಗಳು, ಮೆಜರ್ಸ್ ಟು ಫಾಸ್ಟರ್ ಕ್ರಿಯೇಟಿವಿಟಿ ಅಂತ. ಇಲ್ಲಿ ಸೃಜನಶೀಲತೆ ಸಹಜವಾಗಿ ಹುಟ್ಟಿನಿಂದಲೇ ವಿಶೇಷ ಕಲ್ಪನಾ ಶಕ್ತಿ ಹೊಂದಿರತಕ್ಕಂಥ ಪ್ರತಿಭಾವಂತ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹಿತ ಸೃಜನಶೀಲತೆಯ ಸಾಮರ್ಥ್ಯ ಇರುತ್ತದೆ. ಸೃಜನಶೀಲತೆಗೆ ಮುಖ್ಯವಾದ ಅಂಶ ಅಂದರೆ ಹೊಸ ಸಾಧ್ಯತೆಗಳ ಕುರಿತು ನಮ್ಯತೆ ಮತ್ತು ಮುಕ್ತತೆ ಹೊಂದಿರತಕ್ಕಂಥದ್ದಾಗಿರುತ್ತೆ. ಮನೋವಿಜ್ಞಾನಿಗಳು ಹೇಳ್ತಾರೆ, ಸೃಜನಶೀಲತೆಯನ್ನು ಪೋಷಿಸುವ ಹಲವಾರು ತಂತ್ರಗಳನ್ನು ಇಲ್ಲಿ ಸೂಚಿಸಿರತಕ್ಕಂಥದ್ದು ಕಂಡುಬರುತ್ತೆ. ಇದನ್ನು ಪೋಷಿಸುವಲ್ಲಿ ಕೆಲವೊಂದು ಕ್ರಮಗಳು ಬಹಳಷ್ಟು ಮಹತ್ವದಾಗಿರುತ್ತದೆ. ಅವುಗಳಲ್ಲಿ ಯಾವಪ್ಪ ಅಂತಂದರೆ, ಮೊದಲನೇದಾಗಿ ನಾವು ನೋಡೋದಾದರೆ ನಮ್ಯತೆ ಅಂತ ಹೇಳಿ. ಈ ಒಂದು ನಮ್ಯತೆ ಈಗಾಗಲೇ ನಾವು ನೋಡಿದ್ದೀವಿ. ಜ್ಞಾನಾತ್ಮಕ ವಿಷಯಗಳಲ್ಲಿ ನಮ್ಯತೆ ಅಂತಕ್ಕಂಥದ್ದು, ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು. ನಾವು ಯಾಂತ್ರಿಕ ಆಲೋಚನಾ ಸರಣಿಯಲ್ಲಿ ಮುಂದುವರಿಯದೆ ಹೊಸ ವಿನ್ಯಾಸದಲ್ಲಿ ಆಲೋಚಿಸುವಂತೆ ಮಾಡ್ತಕ್ಕಂಥ ಒಂದು ಕೌಶಲ್ಯವಾಗಿರ್ತದೆ. ಈ ನಮ್ಯತೆ ಅಂತಕ್ಕಂಥದ್ದು ಸೃಜನಶೀಲತೆಯ ಮೊದಲ ಅಂಶ ಅಂತ ಹೇಳ್ಬೋದು. ಮತ್ತು ಇದು ಸೃಜನಶೀಲತೆಯ ಆಧಾರವೂ ಸಹಿತ ಇದಾಗಿದೆ. ಹೀಗಾಗಿ ಸೃಜನಶೀಲ ವ್ಯಕ್ತಿಗಳು ನಮ್ಯತೆ ಗುಣ ಹೊಂದಿರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ನಮ್ಯತೆ ಗುಣ ಯಾವನು ಹೊಂದಿರ್ತಾನೋ ಅವನಲ್ಲಿ ಸೃಜನಶೀಲತೆ ಪೋಷಣೆ ಆಗ್ತಕ್ಕಂಥ ಅವಕಾಶಗಳು ಇರ್ತವೆ. ಇನ್ನು ಎರಡನೇದಾಗಿ ತೆಗೆದುಕೊಳ್ಳೋದಾದರೆ, ನಾವು ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸಿನವರಾಗಿರುವುದು. ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸಿನವರಾಗಿರುವುದು. ಈ ಒಂದು ಸೃಜನಶೀಲನಾಗಿರ್ಬೇಕಾದ್ರೆ ವ್ಯಕ್ತಿ ಹೊಸ ಸಾಧ್ಯತೆಗಳ ಕುರಿತು ಏನಾಗಿರ್ಬೇಕಂದ್ರೆ ಬಿಚ್ಚು ಮನಸ್ಸಿನ ಉಳ್ಳವರಾಗಿರಬೇಕು. ಹೊಸ ಕಲ್ಪನೆಗಳು ಹೊಂದಲಿಕ್ಕೆ, ಯಾವುದೇ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ನವೀನವಾಗಿರ್ತಕ್ಕಂಥ ತಂತ್ರಗಳನ್ನು ಉಪಯೋಗಿಸಿಕೊಂಡು ಸಂಪೂರ್ಣ ಸ್ವತಂತ್ರನಾಗಿ ಒಂದು ತಂತ್ರಗಳ ಅಳವಡಿಕೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥದ್ದು ಅಥವಾ ಹೊಸತನವನ್ನು ಕಂಡುಹಿಡಿತಕ್ಕಂಥದ್ದು ಇಲ್ಲಿ ಆಗಬೇಕು. ಇನ್ನು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಲಿಕ್ಕೂ ಸಹಿತ ಹೊಸ ಹೊಸ ಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪೂರಕವಾಗುವಂಥ ವಾತಾವರಣವನ್ನು ಕಲ್ಪಿಸ್ತಕ್ಕಂಥದ್ದು ಆಗಿದ್ದೇ ಆದರೆ ಆ ಮಕ್ಕಳಲ್ಲಿ ಸೃಜನಶೀಲತೆ ಪೋಷಣೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಬಿಚ್ಚು ಮನಸ್ಸಿನಿಂದ ಕೂಡಿರಬೇಕು ಅಂತಕ್ಕಂಥದ್ದು. ಇನ್ನು ಮೂರನೇದಾಗಿ ನಾವು ತೆಗೆದುಕೊಳ್ಳೋದಾದರೆ, ಇಲ್ಲಿ ಬುದ್ಧಿ ಮಂಥನ ತಂತ್ರ ಇರಬೇಕು. ನೋಡಿ, ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರಪ್ಪ ಅಂತಂದರೆ ಆಸ್ಬಾರ್ನ್ ಅಂತಕ್ಕಂಥವ್ರು. ಸೃಜನಶೀಲತೆಯನ್ನು ಪೋಷಿಸುವಲ್ಲಿ ಬುದ್ಧಿಮಂಥನ ತಂತ್ರ ಅಭಿವೃದ್ಧಿಪಡಿಸ್ತಿರ್ತಕ್ಕಂಥವ್ರು ಈ ಆಸ್ಬಾರ್ನ್ ಅಂತಕ್ಕಂಥವ್ರು. ಅಂದರೆ ಇಲ್ಲಿ ಬುದ್ಧಿಮಂಥನ ಅಂತಂದರೆ ಇಲ್ಲಿ ಬೌದ್ಧಿಕ ಸಾಮರ್ಥ್ಯಗಳನ್ನು ಉಪಯೋಗಿಸಿ ತಮಗೆ ಸಾಧ್ಯವಾದಷ್ಟು ವಿಚಾರಗಳನ್ನು ಉತ್ಪಾದಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಯಾವುದಾಗಿರುತ್ತೋ ಅದು ಬುದ್ಧಿಮಂಥನ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸಮಸ್ಯೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಪರಿಹಾರವನ್ನು ಸೂಚಿಸುವಂತೆ ಇಲ್ಲಿ ಕೇಳಲಾಗ್ತದೆ. ವ್ಯಕ್ತಿಗಳು ಅಸಾಮಾನ್ಯ ರೀತಿಯಲ್ಲಿ ಸ್ವತಂತ್ರವಾಗಿ ವೈವಿಧ್ಯಮಯವಾಗಿ ಸಮಸ್ಯೆ ಪರಿಹರಿಸಲಿಕ್ಕೆ ಆಲೋಚನೆಯೂ ಸಹಿತ ಮಾಡ್ತಾನೆ ಮತ್ತು ಪ್ರತಿಕ್ರಿಯಿಸಲಿಕ್ಕೆ ಮುಂದುವರಿತಾನೆ. ಹೀಗಾಗಿ ಬುದ್ಧಿಮಂಥನ ಭಾಳ ಮಹತ್ವದಾಗಿರ್ತದೆ. ಇನ್ನು ನಾಲ್ಕನೇ ಅಂಶ ಅಂತ ತೆಗೆದುಕೊಂಡ್ರಾಗ ಇಲ್ಲಿ ಮನೋವೈಜ್ಞಾನಿಕ ಸ್ವಾತಂತ್ರ್ಯ ಮತ್ತು ರಕ್ಷಣೆ. ಇಲ್ಲಿ ಕಾರ್ಲ್ ರೋಜರ್ ಅಂತಕ್ಕಂಥವ್ರು ಮನೋವಿಜ್ಞಾನಿಗಳು. ಅವ್ರು ಹೇಳ್ತಾರೆ, ಸೃಜನಶೀಲತೆ ಅಲ್ಲಿ ಪೋಷಣೆ ಆಗಬೇಕು, ರಕ್ಷಣೆ ಆಗಬೇಕು ಅಂತಂದರೆ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಈ ಸೃಜನಶೀಲತೆಯ ಒಂದು ಉಗಮವಾಗಿರ್ತಕ್ಕಂಥ, ಅಂದರೆ ಪ್ರಾರಂಭದಲ್ಲಿ ಇರತಕ್ಕಂಥ ಅತ್ಯಗತ್ಯ ಅಂಶಗಳಲ್ಲಿ ಇವಾಗಿವೆ.
ಅನೇಕ ಸಂದರ್ಭಗಳಲ್ಲಿ ಶಿಕ್ಷಕರು ಮತ್ತು ಪಾಲಕರು ಸಹಿತ ಸಾಮಾನ್ಯ ಪ್ರತಿಕ್ರಿಯೆಗಳನ್ನು ಮಕ್ಕಳಿಂದ ನಿರೀಕ್ಷಿಸುವ ಮೂಲಕ ಅವರ ಸೃಜನಶೀಲತೆಯನ್ನು ನಾಶ ಮಾಡತಕ್ಕಂಥದ್ದು ಕಂಡುಬರುತ್ತೆ. ಕಾರಣ, ಒಂದು ಸನ್ನಿವೇಶಕ್ಕೆ ಪ್ರತಿಕ್ರಿಯಿಸುವಲ್ಲಿ ಮಕ್ಕಳು ಸಾಕಷ್ಟು ಸ್ವಾತಂತ್ರ್ಯ ನೀಡಬೇಕು. ಮಕ್ಕಳು ಉತ್ತಮ ಮಾನಸಿಕ ಆರೋಗ್ಯ ಹೊಂದಿದ್ದಾಗ ಮಾತ್ರ ತಮ್ಮ ವೇಳೆಯನ್ನು ಸೃಜನಾತ್ಮಕ ಚಟುವಟಿಕೆಯಲ್ಲಿ ಕೈಗೊಳ್ಳಲಿಕ್ಕೆ ಸಹಾಯಕವಾಗ್ತದೆ. ಹೀಗಾಗಿ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಇಲ್ಲಿ ಬೇಕಾಗ್ತದೆ. ಅಂದಾಗ ಸೃಜನಶೀಲತೆ ಆ ಮಕ್ಕಳಲ್ಲಿ ಉಳಿಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಮೂಲಭೂತತೆ ಉತ್ತೇಜಿಸುವುದು 5ನೇ ಪಾಯಿಂಟ್ ನಾವು ತೆಗೆದುಕೊಳ್ಳೋದಾದರೆ, ಮೂಲಭೂತತೆಯನ್ನು ಉತ್ತೇಜಿಸುವುದು. ಮಕ್ಕಳಲ್ಲಿರ್ತಕ್ಕಂಥ ಮೂಲಭೂತತೆ ಯಾವುದೇ ವಿಧದಲ್ಲಿ ಆಗಿರ್ಬೋದು, ಅಲ್ಲಿ ವ್ಯಕ್ತವಾದರೂ ಸಹಿತ ಅದನ್ನು ಉತ್ತೇಜಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಂತ್ರಿಕ ಕಲಿಕೆ, ಯಾಂತ್ರಿಕ ಸ್ಮೃತಿ, ಸೃಜನಶೀಲತೆಯನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸ ಇಲ್ಲಿ ಆಗುತ್ತೆ. ಕಾರಣ, ಸಾಧ್ಯವಾದಷ್ಟು ಇದನ್ನು ತಡೆ ಹಿಡಿತಕ್ಕಂಥದ್ದು ಉತ್ತಮ ಅಥವಾ ಸೂಕ್ತ ಅಂತ ನಾವಿಲ್ಲಿ ಹೇಳ್ಬೋದು. ಯಾಂತ್ರಿಕವಾದಂಥ ಕಲಿಕೆ ಆಗಬಾರ್ದು, ಯಾಂತ್ರಿಕ ಸ್ಮೃತಿನೂ ಆಗಬಾರ್ದು. ನಾವು ಪ್ರಶ್ನೆಗೆ ಉತ್ತರ ನಾವು ಹೇಗೆ ಮಾಡ್ತೀವಿ, ಅರ್ಥೈಸಿಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಕೇವಲ ಬಾಹೆಟ್ ಹಾಕಿ ಅದು ಹೇಗಿರುತ್ತೋ ಹಾಗೆ ಹೇಳ್ತೀವಿ. ಅದು ಆಗಬಾರ್ದು, ಅದು ಯಾಂತ್ರಿಕ ಕಲಿಕೆ ಅಂತ ಹೇಳ್ತೀವಿ ನಾವು. ಹೀಗಾಗಿ ಅರ್ಥೈಸಿಕೊಂಡು ವ್ಯಕ್ತಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ವಿಸ್ತರಿಸುವುದು, ಇಲ್ಲಿ ವಿವರವಾದ ಮಾಹಿತಿಯನ್ನು ಮೂಲ ವಿಚಾರಾಂಶಗಳಿಗೆ ಸೇರಿಸುವ ಮೂಲಕ ಅದನ್ನು ಅರ್ಥಪೂರ್ಣ ಹಾಗೂ ಉಪಯುಕ್ತವಾಗುವಂತೆ ಮಾಡತಕ್ಕಂಥದ್ದು ವಿಸ್ತರಣೆ ಅಂತ ಹೇಳ್ತೀವಿ. ಈ ವಿಸ್ತರಣಾ ಪ್ರಕ್ರಿಯೆ ವ್ಯಕ್ತಿಗೆ ಗ್ರಹಿಸುವ ಮತ್ತು ವಿಚಾರಿಸುವ ಮತ್ತು ಸಮಸ್ಯೆಗೆ ಪರಿಹಾರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ಬೆಳೆಸಿಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥದ್ದು ಇದೆಯಲ್ಲ, ಅದು ವಿಸ್ತರಿಸುವುದು ಅಂತ ಹೇಳ್ತೀವಿ. ವಿಸ್ತರಿಸುವಿಕೆ ಆ ಸೃಜನಾತ್ಮಕ ಮಕ್ಕಳಲ್ಲಿ ಕಾಣಬೇಕು. ಇದು ಸಹಿತ ಆ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಸೃಜನಶೀಲತೆ ಪೋಷಿಸ್ತಕ್ಕಂಥದ್ದಕ್ಕೆ ಸಾಧ್ಯತೆ ಇರುತ್ತದೆ. ಇನ್ನು 7ನೇದಾಗಿ ತೆಗೆದುಕೊಳ್ಳೋದಾದರೆ, ಹಿಂಜರಿಕೆ ಮತ್ತು ಅಂಜಿಕೆಯಿಂದ ದೂರ ಸರಿಯುವುದು. ಯಾವ ವ್ಯಕ್ತಿ ಅಂಜಿಕೆಯಿಂದ ಇರ್ತಾನೋ, ಯಾವ ವ್ಯಕ್ತಿ ಯಾವುದೇ ಒಂದು ಕಾರ್ಯಚಟುವಟಿಕೆಯಲ್ಲಿ ಮುಂದುವರಿಯದೆ ಹಿಂಜರಿಕೆಯನ್ನು ಉಂಟು ಮಾಡಿಕೊಡ್ತಾನೋ, ಅವನು ಸೃಜನಶೀಲತೆಯನ್ನು ನಾಶ ಮಾಡಿಕೊಳ್ತಕ್ಕಂಥದ್ದು ಅಲ್ಲಿ ಆಗುತ್ತೆ. ಆತನಲ್ಲಿ ಇರತಕ್ಕಂಥ ಒಂದು ಸೃಜನಶೀಲತೆ ಹಿಮ್ಮಡಿಗೊಳಿಸಲಿಕ್ಕೆ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅನೇಕ ಸಂದರ್ಭಗಳಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಯಲ್ಲಿ ಕೀಳರಿಮೆ ಮತ್ತು ಅಂಜಿಕೆಯಿಂದ ಹಿಂಜರಿಕೆ ಉಂಟಾಗುವುದು. ಈ ರೀತಿ ಹಿಂಜರಿಕೆ ಕಾರಣಗಳನ್ನು ಗುರುತಿಸಿ ಅವುಗಳನ್ನು ಹೋಗಲಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ. ಅಂದಾಗ ಅವನು ಈ ಹಿಂಜರಿಕೆಯಿಂದ ಯಾವಾಗ ದೂರವಾಗ್ತಾನೋ ಆವಾಗ ಅವನಲ್ಲಿ ಸೃಜನಶೀಲತೆ ಬೆಳವಣಿಗೆ ಮತ್ತು ರಕ್ಷಣೆ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಮತ್ತೊಂದು ಅಂತಂದರೆ, ಸಾಮಾನ್ಯವಾಗಿ ಇಲ್ಲಿ ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ಈ ಆತ್ಮವಿಶ್ವಾಸನೂ ಸಹಿತ ಸೃಜನಾತ್ಮಕ ಅಥವಾ ಸೃಜನಶೀಲತೆಯನ್ನು ಪೋಷಣೆ ಮಾಡುವಂಥ ಒಂದು ಅಂಶ ಅಂತಲೇ ಹೇಳ್ಬೋದು. ಈ ಒಂದು ಸೃಜನಶೀಲತೆ ಆತ್ಮವಿಶ್ವಾಸದಿಂದ ಪೋಷಣೆ ಮಾಡಲ್ಪಡತಕ್ಕಂಥದ್ದು. ಕಾರಣ, ಕುಟುಂಬದಲ್ಲಿ ಪಾಲಕರಾಗಿರ್ಬೋದು, ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು, ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಕಾರ್ಯ ಇಲ್ಲಿ ಆಗಬೇಕಾಗ್ತದೆ. ಎಲ್ಲಿ ಈ 3 ಅಂದರೆ ಶಾಲೆಯಲ್ಲಿ ಶಿಕ್ಷಕರು, ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಪಾಲಕರು ಮತ್ತು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸ್ತಕ್ಕಂಥ ಕೆಲಸ ಮತ್ತು ಸಮಾಜದಲ್ಲಿ ಸ್ನೇಹಿತರು, ನೆರೆಹೊರೆಯವರಿಂದ ಅಲ್ಲಿ ಆದಾಗ ಆ ಮಗುವಿನಲ್ಲಿ ಸೃಜನಾತ್ಮಕತೆ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇರುತ್ತದೆ. ಇನ್ನು ಅಭಿಪ್ರೇರಣೆ ಅಂತಕ್ಕಂಥದ್ದು, ಈ ಒಂದು ಅಭಿಪ್ರೇರಣೆ ಸಹಿತ ಪೋಷಿಸುವ ಒಂದು ಅತ್ಯಂತ ಮಹತ್ವದ ಅಂಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಆಸಕ್ತಿಗಳು ಆಗಿರ್ಬೋದು, ಮನೋಧೋರಣೆಗಳಾಗಿರ್ಬೋದು, ಸಾಮರ್ಥ್ಯಗಳಾಗಿರ್ಬೋದು ಅಥವಾ ಹವ್ಯಾಸಗಳನ್ನು ಆಧರಿಸಿ ಅಭಿಪ್ರೇರಣೆಗೊಳಿಸ್ತಕ್ಕಂಥ ಕೆಲಸ ಇಲ್ಲಿ ಆದಾಗ ಆ ಮಗುವಿನಲ್ಲಿ ಒಂದು ಸೃಜನಶೀಲತೆಯನ್ನು ಹೆಚ್ಚುಂಟು ಮಾಡಲಿಕ್ಕೆ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮಗುವಿನ ಕಲಿಕೆ ಆಸಕ್ತಿ ಏನಿದೆ ಎಂಬುದನ್ನು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತದೆ. ಇನ್ನು
ಸೃಜನಾತ್ಮಕ ಅಭಿವ್ಯಕ್ತಿಗೆ ಪೂರಕ ವಾತಾವರಣ ಕಲ್ಪಿಸುವುದು. ನೋಡಿ, ಇಲ್ಲಿ ಸೃಜನಾತ್ಮಕ ಆಲೋಚನೆ ಮತ್ತು ಅಭಿವ್ಯಕ್ತಿಗೆ ಪೂರಕ ವಾತಾವರಣ ಸೃಷ್ಟಿಸುವುದು ಅಗತ್ಯವಾಗಿರುತ್ತದೆ. ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸಲಿಕ್ಕೆ ಮತ್ತು ಪೋಷಿಸಲಿಕ್ಕೆ ಪಠ್ಯದ ಜೊತೆ ಸಹಪಠ್ಯ ಚಟುವಟಿಕೆಗಳ ಮೂಲಕನೂ ಸಹಿತ ಸೃಜನಾತ್ಮಕ ಅಭಿವ್ಯಕ್ತಿಗೆ ಅವಕಾಶವನ್ನು ಅಲ್ಲಿ ಕಲ್ಪಿಸ್ತಕ್ಕಂಥದ್ದು ಆಗಬೇಕು. ಅಂದಾಗ ಮಾತ್ರ ಅಲ್ಲಿ ಮಗು ಸಂಪೂರ್ಣವಾಗಿ ಸ್ವತಂತ್ರತೆ ಇರುತ್ತೆ, ಸ್ವವಿವೇಚನೆ ಇರುತ್ತದೆ. ಆಲೋಚನೆಗಳಿಂದ ಆ ಮಗು ತನ್ನದೇ ಆದಂಥ ಒಂದು ಸಾಮರ್ಥ್ಯವನ್ನು ಹೊರತರಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಮತ್ತೊಂದು ಅಂಶ ಅಂತಂದರೆ ಇಲ್ಲಿ ಸಮುದಾಯ ಸೃಜನಶೀಲ ಸಂಪನ್ಮೂಲವನ್ನು ಉಪಯೋಗಿಸಿಕೊಳ್ಳುವುದು ಅಂತ. ಅಂದರೆ ಇಲ್ಲಿ ಮಗು ಸೃಜನಾತ್ಮಕ ಚಟುವಟಿಕೆಗಳ ಕೇಂದ್ರಗಳಿಗೆ ಭೇಟಿ ನೀಡುವಂತೆ ಮಾಡಬೇಕು. ಇದರಿಂದ ಮಕ್ಕಳಲ್ಲಿ ಸೃಜನಾತ್ಮಕ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಪ್ರೇರಣೆಯನ್ನು ದೊರೆತಕ್ಕಂಥದ್ದಾಗುತ್ತೆ. ಸೃಜನಶೀಲ ವ್ಯಕ್ತಿಗಳನ್ನು, ಅಂದರೆ ಅದು ಕಲಾವಿದರು ಅಥವಾ ವಿಜ್ಞಾನಿಗಳು, ಸೃಜನಶೀಲ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದರ ಮೂಲಕ ಅವರ ಮೂಲಕ ಶಾಲೆಯಲ್ಲಿ ಹಿತವಚನಗಳನ್ನು, ಕೆಲವೊಂದು ತಿಳುವಳಿಕೆಗಳನ್ನು ಮೂಡಿಸುವುದರ ಮೂಲಕ ಮಕ್ಕಳಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿ ಬೆಳೀಲಿಕ್ಕೆ ಇಲ್ಲಿ ಸಾಧ್ಯತೆ ಇರುತ್ತದೆ. ಹೀಗಾಗಿ ಸಾಧಕರ ಒಂದು ಪರಿಚಯ ಆಗಬೇಕು. ಸಾಧಕರ ಒಂದು ಸಂಪರ್ಕವನ್ನು ಮಾಡಿಸುವುದರ ಮೂಲಕ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸೃಜನಶೀಲ ಸಂಪನ್ಮೂಲವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಅಲ್ಲಿ ಇರುತ್ತದೆ. ಇನ್ನು ಸೃಜನಾತ್ಮಕತೆಗೆ ಇರುವ ಅಡೆತಡೆಗಳನ್ನು ತೊಡೆದು ಹಾಕುವುದು. ನೋಡಿ, ಇದು ಸೃಜನಶೀಲತೆ ಹೆಚ್ಚಾಗಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಉಂಟಾಗ್ತಿರ್ತವೆ. ತಪ್ಪಾಗಿರ್ತಕ್ಕಂಥ ಬೋಧನಾ ವಿಧಾನಗಳಾಗಿರ್ಬೋದು, ಸಹಾನುಭೂತಿ ಇಲ್ಲದ ಉಪಚಾರ, ಆಮೇಲೆ ಯಾಂತ್ರಿಕ ಮತ್ತು ಸಂಕುಚಿತ ಕೆಲಸಗಳ ವ್ಯಾಕುಲತೆ, ಅಂದರೆ ಆತಂಕ ಅಂತ ಹೇಳ್ತೀವಿ, ಆಶಾಭಂಗ, ಅಂಕಗಳಿಗೆ ಶಾಲೆಯಲ್ಲಿ ಅತಿಯಾದ ಅಂತ ಮಹತ್ವ ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಶಿಕ್ಷಕರ ನಿರಂಕುಶಾಧಿಕಾರತ್ವ ಮನೋಭಾವ ಮುಂತಾದವುಗಳ ಮಕ್ಕಳ ಸೃಜನಶೀಲತೆಗೆ ತಡೆ ಒಡ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಹೀಗಾಗಿ ಇಂಥವುಗಳಿಂದ ಮುಕ್ತಗೊಳಿಸ್ತಕ್ಕಂಥ ಕೆಲಸ ಅಲ್ಲಿ ಆಗಬೇಕು. ಅಂದಾಗ ಆ ಮಗುವಿನಲ್ಲಿ ಸೃಜನಶೀಲತೆ ಪೋಷಣೆ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಮತ್ತೊಂದು ಅಂಶ ಅಂತ ತೆಗೆದುಕೊಳ್ಳೋದಾದರೆ, ಈ ಒಂದು ಪಠ್ಯಕ್ರಮವನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವುದು. ಇದು ಸಹಿತ ಸೃಜನಶೀಲತೆ ಬೆಳೆಸುವಲ್ಲಿ ಪಠ್ಯಕ್ರಮ ವಿನ್ಯಾಸಗೊಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸಹಿತ ಭಾಳಷ್ಟು ಮಹತ್ವದಾಗಿರುತ್ತದೆ. ಆ ಪಠ್ಯಕ್ರಮ ಹೇಗಿರಬೇಕಂತಂದರೆ ಕ್ರಮಬದ್ಧವಾಗಿರಬೇಕು, ವಿಷಯ ಅನುಸಾರವಾಗಿ ಸರಳತೆಯಿಂದ ಕಠಿಣತೆಡೆಗೆ ಹೋಗ್ತಕ್ಕಂಥದ್ದಾಗಬೇಕು. ವಿದ್ಯಾರ್ಥಿಗಳ ಒಂದು ಕಲಿಕಾ ಆಸಕ್ತಿ, ಕುತೂಹಲ, ಅಭಿರುಚಿ ಏನಾಗಬೇಕಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರಬೇಕು. ವೈಯಕ್ತಿಕ ಅಂಶಗಳನ್ನು ಈಡೇರಿಸುವಂತೆ ಅಲ್ಲಿ ರಚಿತವಾಗಬೇಕು. ಮಕ್ಕಳ ಒಂದು ಸೃಜನಶೀಲತೆಯ ಪೋಷಣೆಗೆ ಅಗತ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಿರ್ಗಳವಾಗಿರ್ತಕ್ಕಂಥ ಪಠ್ಯಕ್ರಮ, ನಮ್ಯತೆ ಮತ್ತು ಮೂಲಭೂತತೆಯ ಗುಣಗಳನ್ನು ಬೆಳೆಸುವಂತೆ ಆ ಪಠ್ಯಕ್ರಮವನ್ನು ರಚಿಸ್ತಕ್ಕಂಥ ಕೆಲಸ ಇಲ್ಲಿ ಆದಲ್ಲಿ ಆ ಮಗುವಿನಲ್ಲಿ ಸೃಜನಶೀಲತೆ ಪೋಷಣೆ ಮತ್ತು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇರುತ್ತದೆ. ಇನ್ನು ಕೊನೆಯದಾಗಿ ನಾವು ನೋಡೋದಾದರೆ ವಿಶೇಷ ತಂತ್ರಗಳನ್ನು ಉಪಯೋಗಿಸುವುದು. ಈ ವಿಶೇಷ ತಂತ್ರಗಳಾಗಿರ್ತಕ್ಕಂಥ ಬುದ್ಧಿಮಂತನ ತಂತ್ರ ಆಗಿರ್ಬೋದು, ವಿಸ್ತೃತಗೊಳಿಸುವಿಕೆ ಆಗಿರ್ಬೋದು, ಅಥವಾ ಬೋಧನಾ ಮಾದರಿಗಳನ್ನು ಉಪಯೋಗಿಸುವುದಾಗಿರ್ಬೋದು, ಆಟದ ಪದ್ಧತಿಯ ಬಳಕೆ ಆಗಿರ್ಬೋದು, ಸಮಸ್ಯೆ ಪರಿಹಾರ ಪದ್ಧತಿ ಆಗಿರ್ಬೋದು, ರಸಪ್ರಶ್ನೆ, ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡ್ತೇವೆ. ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಂಥ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಹೀಗಾಗಿ ಇಂಥ ತಂತ್ರಗಳನ್ನು ಉಪಯೋಗಿಸಿಕೊಳ್ತಕ್ಕಂಥದ್ದು ಸಹಿತ ಅಲ್ಲಿ ಭಾಳ ಮುಖ್ಯವಾಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ನಾವು ಈ ಒಂದು ಸೃಜನಶೀಲತೆ ಪೋಷಿಸುವಂಥ ಕ್ರಮಗಳನ್ನು ನಾವು ನೋಡಿದ್ದೀವಿ. ಇಲ್ಲಿಗೆ ಸೃಜನಶೀಲತೆ ವಿಷಯಗಳನ್ನು ಇಲ್ಲಿ ಮುಕ್ತಾಯವಾಯಿತು. ಇನ್ನು ನೆಕ್ಸ್ಟು ನಾವು ಮತ್ತೆ ಒಂದು ವಿಷಯಗಳನ್ನು ಮತ್ತೆ ಅಧ್ಯಯನ ಮಾಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.